ನಮಸ್ತೆ ಫ್ರೆಂಡ್ಸ್, ಕನ್ನಡ ಸ್ಟೋರೀಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ನಿಮಗೆ ಬಾಕ್ಸರ್ ಹುಲಿ ಮತ್ತು ಫಾಕ್ಸಿ ನರಿ ಕಥೆಯನ್ನು ಹೇಳಬಯಸುತ್ತೇನೆ. ಚಂದನವನ ಎಂಬ ಕಾಡಿನಲ್ಲಿ ಬಾಕ್ಸರ್ ಹುಲಿಯಣ್ಣ ಮತ್ತು ಫಾಕ್ಸಿ ನರಿಯಣ್ಣ ಎಂಬ ಹೆಸರಿನ ಹುಲಿ ಮತ್ತು ನರಿ ವಾಸವಾಗಿದ್ದವು. ಒಮ್ಮೆ ಫಾಕ್ಸಿ ನರಿಯಣ್ಣ ಆಹಾರ ಹುಡುಕುತ್ತಾ ಚಂದನವನ ಕಾಡಿನಲ್ಲಿ ತಿರುಗಾಡುತ್ತಿರುವಾಗಲೇ ಬಾಕ್ಸರ್ ಹುಲಿಯಣ್ಣನು ಬೇಟೆಗಾಗಿ ಪ್ರಾಣಿಯನ್ನು ಅರಸುತ್ತಾ ಹೊರಗಡೆ ಬಂತು. ತುಂಬ ಹೊತ್ತಾದರೂ ಅದಕ್ಕೆ ಯಾವ ಪ್ರಾಣಿಯೂ ಸಿಕ್ಕಿರಲಿಲ್ಲ. ಆಗ ಆಕಸ್ಮಿಕವಾಗಿ ಫಾಕ್ಸಿ ನರಿಯಣ್ಣನನ್ನು ಈ ಬಾಕ್ಸರ್ ಹುಲಿಯಣ್ಣ ನೋಡಿಬಿಟ್ಟು, ಇವತ್ತು ನನಗೆ ಹಬ್ಬದೂಟ ಎಂದು ಬಾಯಲ್ಲಿ ಜೊಲ್ಲು ಸುರಿಸಿತು. ಫಾಕ್ಸಿ ನರಿಯಣ್ಣನಿಗೆ ಬಾಕ್ಸರ್ ಹುಲಿಯಣ್ಣನನ್ನು ನೋಡಿ ತುಂಬ ಭಯವಾಗಿ ಎದೆ ಢಬ್ ಢಬ್ ಎಂದು ಬಡಿದುಕೊಂಡು ಕಾಲುಗಳು ನಡುಗಲು ಶುರುವಾಯಿತು. ಹುಲಿಯಣ್ಣನ ಬಾಯಿಗೆ ಆಹಾರವಾಗುವುದಕ್ಕೆ ಇಷ್ಟವಿಲ್ಲದ ನರಿಯಣ್ಣ ಅದರಿಂದ ತನ್ನ ಪ್ರಾಣ ರಕ್ಷಿಸಿಕೊಳ್ಳುವ ಉಪಾಯ ಯೋಚಿಸಿತು. ಬಾಕ್ಸರ್ ಹುಲಿಯಣ್ಣನ ಹತ್ತಿರ ಬರುತ್ತಿದ್ದಂತೆ ಫಾಕ್ಸಿ ನರಿಯಣ್ಣ ನಿಧಾನಕ್ಕೆ ಹಿಂದಕ್ಕೆ ಸರಿಯುತ್ತಾ ಹೋಯಿತು. ಹಾಗೆ ಹೋಗುತ್ತಿದ್ದಂತೆ ಅದರ ತಲೆ ಒಂದು ಮರದ ಕೊಂಬೆಗೆ ತಾಗಿತು. ಆ ಮರದ ಕೊಂಬೆಯಲ್ಲಿ ಒಂದಿಷ್ಟು ಜೇನುಹುಳುಗಳು ತುಂಬೂರಿಯಂತೆ ಕಾಣುವ ಸುಂದರ ಗೂಡನ್ನು ಕಟ್ಟಿಕೊಂಡಿದ್ದವು. ಆ ಕೊಂಬೆಗೆ ನರಿಯಣ್ಣನ ತಲೆ ತಾಕಿದ ಕೂಡಲೇ ಗೂಡಿನೊಳಗಿನಿಂದ ಗುಯ್ ಎಂಬ ಸ್ವರವೊಂದು ಹೊರಬಂತು. ಈ ಸ್ವರ ನರಿಯಣ್ಣನಿಗೆ ಸಂಗೀತ ಕೇಳಿದ ಅನುಭವ ಕೊಟ್ಟಿತು. ಕೂಡಲೇ ಫಾಕ್ಸಿ ನರಿಯಣ್ಣನಿಗೆ ಒಂದು ಉಪಾಯ ಹೊಳೆದೇ ಬಿಟ್ಟಿತು. ಅದು ಆ ಗೂಡಿನ ಬಾಗಿಲಿಗೆ ಎಲೆಯನ್ನು ತುರುಕಿ ಬಾಕ್ಸರ್ ಹುಲಿಯಣ್ಣನ ಬಳಿ, ಹುಲಿಯಣ್ಣ ಬಂದೆಯಾ, ಇಲ್ಲೊಂದು ತಂಬೂರಿ ಇದೆ, ಅದನ್ನು ಮುಟ್ಟಿದರೆ ಮಧುರವಾದ ಸಂಗೀತ ಕೇಳುತ್ತದೆ. ನಾನು ಇಷ್ಟು ಹೊತ್ತು ಅದೇ ಸಂಗೀತ ನುಡಿಸಿ ಖುಷಿಪಡುತ್ತಿದ್ದೆ, ನಿನಗೂ ಕೇಳಿಸುತ್ತೇನೆ ಬಾ ಎಂದು ಹೇಳಿ ಆ ಜೇನುಗೂಡನ್ನು ನಿಧಾನವಾಗಿ ತಟ್ಟಲು ಪ್ರಾರಂಭಿಸಿತು. ಆ ಗೂಡಿನಿಂದ ಜೋರಾಗಿ ಬಂದ ಗುಯ್ ಎನ್ನುವ ಸದ್ದು ತಂಬೂರಿಯ ನಾದದಂತೆ ಕೇಳಿಸಿತು. ಬಾಕ್ಸರ್ ಹುಲಿಯಣ್ಣನ ಬಳಿ ಫಾಕ್ಸಿ ನರಿಯಣ್ಣ, ಹುಲಿಯಣ್ಣ ನೀನೂ ನುಡಿಸು ಬಾ, ನಾನು ಇಲ್ಲಿಯೇ ನಿಂತಿರುತ್ತೇನೆ ಎಂದು ಹೇಳಿ ಪಕ್ಕಕ್ಕೆ ಸರಿಯಿತು. ಬಾಕ್ಸರ್ ಹುಲಿಯಣ್ಣನು ಹೇಗಿದ್ದರೂ ತನಗೆ ಆಹಾರವಾಗಿ ಫಾಕ್ಸಿ ನರಿಯಣ್ಣ ಸಿಕ್ಕಿದ್ದಾಗಿದೆ. ಆತನ ಮಾತಿನಂತೆ ನಾನು ಮೊದಲು ಸಂಗೀತ ನುಡಿಸಿ ಆಮೇಲೆ ತಿಂದರಾಯಿತು ಎಂದುಕೊಂಡು ಜೇನುಗೂಡಿನ ಕಡೆಗೆ ಬಂತು. ನರಿಯಣ್ಣ ನಿಧಾನವಾಗಿ ಹಿಂದೆ ಸರಿಯಿತು. ಬಾಕ್ಸರ್ ಹುಲಿಯಣ್ಣ ನುಡಿಸಲು ಪ್ರಾರಂಭಿಸಿದಾಗ ಅದರ ಚೂಪಾದ ಉಗುರುಗಳಿಂದ ಆ ಜೇನುಗೂಡು ಹರಿದು ಹೋಗಿ ಒಮ್ಮೆಲೆ ಜೇನುಹುಳುಗಳೆಲ್ಲ ಗುಯ್ ಎನ್ನುತ್ತಾ ಎದ್ದು ಹುಲಿಯಣ್ಣನ ಇಡೀ ಮೈ ಕಚ್ಚಲು ಶುರುಮಾಡಿತು. ಹುಲಿಯಣ್ಣನೋ ಜೇನುಹುಳುಗಳಿಂದ ರಕ್ಷಿಸಿಕೊಳ್ಳುವುದಕ್ಕೆ ಹರಸಾಹಸ ಪಡುತ್ತಿತ್ತು. ಇತ್ತ ಫಾಕ್ಸಿ ನರಿಯಣ್ಣ, ಅಬ್ಬಾ, ಅಂತೂ ಈ ಜೇನುಹುಳುಗಳಿಂದ ನಾನು ಬಾಕ್ಸರ್ ಹುಲಿಯಣ್ಣನಿಂದ ಪಾರಾಗುವಂತಾಯಿತು ಎಂದು ಖುಷಿಯಿಂದ ಓಡಿ ಹೋಯಿತು. ಈ ಕಥೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ತಿಳಿದಿದ್ದೇನೆ. ಇಷ್ಟವಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಒತ್ತುವುದರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.